ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ವೆಲ್ಕಮ್ ಬ್ಯಾಕ್. ನನಗೆ ಮಕ್ಕಕ್ಕೆ ಕ್ಯಾಕರ್ಸಿ ತುಪ್ಪಕ್ ಅನ್ನಂಗೆ ಎಲ್ಲ ಉಗ್ದಿದ್ರಿ ಅವಾಗ ಸ್ಮೃತಿ ಮಂದನ ಅವರ ಲೈಫ್ ಬಗ್ಗೆ ಮಾತಾಡೋದಕ್ಕೆ. ಅಂದರೆ ಈ ಮದುವೆ ಪೋಸ್ಟ್ಪೋನ್ ಆಯಿತು, ಹಂಗಾಯ್ತು ಹಿಂಗಾಯ್ತು, ಅವ್ರ ತಂದೆಗೆ ಹಾರ್ಟ್ ಪ್ರಾಬ್ಲಮ್ ಆಯಿತು, ಹಂಗಾಯ್ತು ಹಿಂಗಾಯ್ತು, ಜೊತೆಗೆ ಆ ಸ್ಪೆಕ್ಯುಲೇಷನ್ಸ್ ರಿಲೇಟೆಡು ನಾನು ಮಾತಾಡಿದ್ನಲ್ಲ, ಅದನ್ನು ಚೀಟಿಂಗ್ ಆಗಿದೆ ಅದು ಇದು ಅನ್ನೋ ಥರ ಎಲ್ಲ ರೂಮರ್ಸ್ಗಳು ಸ್ಪ್ರೆಡ್ ಆಗಿತ್ತಲ್ಲ, ಅದ್ರ ರಿಲೇಟೆಡ್ ಮಾತಾಡಿದ್ದೆ. ಕೆಲವು ಚಾಟ್ಸ್ಗಳೆಲ್ಲ ವೈರಲ್ ಆಗ್ತಾ ಇದೆ. ಒಬ್ಬರು ಲೇಡಿ ಶೇರ್ ಮಾಡಿದ್ದಾರೆ, ಚಾಟ್ಸ್ಗಳೆಲ್ಲ ಪಬ್ಲಿಕ್ಕಿಗೆಲ್ಲ ಬಿಟ್ಟಿದ್ದಾರೆ, ಅದು ಇದು ಅನ್ನೋ ರಿಲೇಟೆಡ್ ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ಸ್ಗಳು ಹರಿದಾಡ್ತಿತ್ತು. ಅದ್ರ ರಿಲೇಟೆಡ್ ವಿಡಿಯೋ ಮಾಡಿದ್ದೆ. ಗುರು ಇವೆಲ್ಲ ಫೇಕ್ ನ್ಯೂಸ್, ಸುಮ್ಮನೆ ಇರೋ ಗುರು, ಏನೂ ಆಗಿಲ್ಲ ಅಲ್ಲಿ, ನೀವು ಏನು ಗುರು ಅವರೆಲ್ಲ ಚೆನ್ನಾಗಿ ಅವ್ರೆ ಅದು ಇದು ಅಂತ ಎಲ್ಲ ನನಗೆ ಯಾಕಂಡು ತುಪ್ಪಕ್ಕೆ ನಂಗೆ ಹೋಗಿದ್ರೆ. ಸೊ ಸೋಷಿಯಲ್ ಮೀಡಿಯಾ ರೂಮರ್ಸು ಎಲ್ಲ ಟೈಮೂ ಕೂಡ ಸುಳ್ಳಾಗಿರಲ್ಲ, ಆ್ಯಂಡ್ ಎಲ್ಲ ಟೈಮು ಕೂಡ ಸತ್ಯ ಆಗಿರೋದಿಲ್ಲ. ಸೊ ಈ ಟೈಮು ಸತ್ಯ ಆಗೋಗ್ಬಿಟ್ಟೈತೆ. ಸೋಷಿಯಲ್ ಮೀಡಿಯಾ ರೂಮರ್ಸ್ ಎಲ್ಲ ಏನು ಸ್ಪ್ರೆಡ್ ಆಗ್ತಿತ್ತು ಅದು 100% ಅದೇ ಆಗಿದೆ, ಹಂಗೇ ಆಗಿದೆ, ಅದೇ ಅಂತ ಹೇಳ್ತಿಲ್ಲ. ಒಟ್ಟಿನಲ್ಲಿ ಮದುವೆ ಪೋಸ್ಟ್ಪೋನ್ ಆಗಿತ್ತು ಅಂತ ಅವ್ರ ಅಪ್ಡೇಟ್ನ ಕೊಟ್ಟಿದ್ರು, ಅವರ ರಿಲೇಟಿವ್ಸ್ ಸ್ವಲ್ಪ ಜನ ಅಪ್ಡೇಟ್ನ ಕೊಟ್ಟಿದ್ರು. ಬಟ್ ಇವಾಗ ಅಫಿಷಿಯಲ್ ಅಪ್ಡೇಟ್ ಬಂದಿದೆ ಸ್ಮೃತಿ ಮಂದನಾ ಅವರಿಂದ, ಜೊತೆಗೆ ಪಲಾಶ್ ಅವರಿಂದನೂ ಕೂಡ ಅಫಿಷಿಯಲ್ ಅಪ್ಡೇಟ್ ಬಂದಿದೆ. ಇಬ್ಬರು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಸ್ಟೋರಿಗಳನ್ನ ಹಾಕೊಂಡಿದ್ದಾರೆ. ನಮ್ಮ ಮದುವೆ ನಿಂತು ಹೋಗಿದೆ, ಮದುವೆ ಆಗಲ್ಲ ಅಂತ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಏನಿರ್ಬೋದು ಬ್ಯಾಕ್ ಆ್ಯಂಡ್ಲಿ ಸ್ಟೋರಿ ಅದೆಲ್ಲ ನಮಗೆ ಬೇಕಿಲ್ಲ, ಸುಮ್ಮನೆ ಇರೋ ಗುರು, ನಿಂಗೇನು ಗುರು ಅವ್ರದ್ದೆಲ್ಲ ಪರ್ಸ್ನಲ್ ಲೈಫು ಅದು ಇದು ಅಂತೆಲ್ಲ ಹೇಳ್ಬೋದು. ಬಟ್ ನಮಗೇನು ಬೇಕಿಲ್ಲ, ಅವಶ್ಯಕತೆ ಏನಿಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗಿರುವಂಥ ರೂಮರ್ಸ್ ಏನು ಅಂತಂದರೆ, ಪಲಾಶ್ ಅವರು ಚೀಟಿಂಗ್ ಮಾಡಿದ್ರು, ಅದರಿಂದ ಈ ಮ್ಯಾಟ್ರು ಈಚೆ ಕಡೆ ಬಂತು, ಅವ್ರ ತಂದೆಗೆ ಹಾರ್ಟ್ ಪ್ರಾಬ್ಲಮ್ ಆಯಿತು, ಅದರಿಂದ ಸ್ಮೃತಿ ಮಂದನ ಅವರು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ರು, ಅಲ್ಲಿಂದನೇ ಅವರು ಪೋಸ್ಟ್ಗಳನ್ನೆಲ್ಲ ರಿಮೂವ್ ಮಾಡಿದ್ದು. ಅಂದರೆ ನಾವೆಲ್ಲ ಕನೆಕ್ಟ್ ಮಾಡ್ತಿದ್ವಿ, ಲಿಂಕ್ಸ್ಗಳನ್ನೆಲ್ಲ ಕನೆಕ್ಟ್ ಮಾಡ್ತಾ ಇದ್ವಿ, ಏನಕ್ಕೆ ಇವ್ರು ಪೋಸ್ಟ್ಗಳನ್ನೆಲ್ಲ ರಿಮೂವ್ ಮಾಡ್ತಿದ್ದಾರೆ. ಜೊತೆಗೆ ರೀಸೆಂಟಾಗಿ ಒಂದು ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡಿದರು, ಅದರಲ್ಲಿ ಅವರು ರಿಂಗು ಕೂಡ ಹಾಕ್ಕೊಂಡಿರಲಿಲ್ಲ. ಜೊತೆಗೆ ಅವರ ಕೊಲೀಗ್ಸ್ಗಳೆಲ್ಲ ಏನಿದ್ದಾರೆ, ಸ್ಮೃತಿ ಮಂದನ ಅವರ ಕೊಲೀಗ್ಸು, ವಿರಾಟ್ ಕೊಹ್ಲಿ ಅಂತ ಬರ್ತಿತ್ತು, ಸ್ಮೃತಿ ಮಂದನ ಅವರ ಕೊಲೀಗ್ಸು. ಸೊ ಅವರು ಕೂಡ ಈ ಮದುವೆ ರಿಲೇಟೆಡ್ ಎಲ್ಲ ಪೋಸ್ಟ್ಗಳನ್ನೂ ಕೂಡ ಡಿಲೀಟ್ ಮಾಡ್ಕೊಂಡಿದ್ರು. ಸೊ ಎಲ್ಲರೂ ಏನು ಡಿಲೀಟ್ ಮಾಡ್ಕೊತಿದ್ದಾರೆ ಅಂತ ನಮಗೆ ಕ್ವಶನ್ ಅಂತೂ ಅರೈಸ್ ಆಗಿತ್ತು. ಸೊ ಅದಕ್ಕೆ ಇವಾಗ ರಿಸಲ್ಟ್ ಕೂಡ ಬಂದಿದೆ, ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಅವರ ಪೋಸ್ಟ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ, ಏನು ಹೇಳ್ಕೊಂಡಿದ್ದಾರೆ ಅಂತ. ಓವರ್ ದ ಪಾಸ್ಟ್ ಫ್ಯೂ ವೀಕ್ಸ್ there has been a plenty of speculations around my life, and I feel it is important for me to speak out at this time. I am very private person and I would like to keep it that way, but I need to clarify that the wedding is called off. ನಾನು ಪ್ರೈವೇಟ್ ಪರ್ಸನು, ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ನಾನು ಪ್ರೈವೇಟಾಗಿ ಇಡೋದಕ್ಕೆ ಇಷ್ಟಪಡ್ತೀನಿ. ಏನೇನಾಗಿದೆ ಅಂತ ನಾನು ಡಿಸ್ಕಸ್ ಮಾಡೋದಿಲ್ಲ, ಈಚೆ ಕಡೆ ಬಂದು ಹೇಳೋದಿಲ್ಲ. ಹೊರಗಡೆ ಪರ್ಸ್ನಲಾಗಿ ಏನೇನಾಗಿದೆ ಅಂತ ಅದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮುಂದೆ ಬಂದುಬಿಟ್ಟು ನಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾಗಿದೆ ಅನ್ನೋದನ್ನ ನಾನು ಪಬ್ಲಿಕ್ಲಿ ಹೇಳಬೇಕಾಗಿಲ್ಲ. ನಾನು ಪ್ರೈವೇಟ್ ಪರ್ಸನು, ಅದು ಹಂಗೇನೇ ಇರಲಿ, ಹೆಂಗಿದೆಯೋ ಹಂಗೇನೇ ಇರಲಿ. ಬಟ್ ಒಂದಂತೂ ನಿಜ ಹೇಳಬೇಕು, ಅದು ಮದುವೆ ನಿಂತು ಹೋಗಿದೆ, ನಾನು ಮದುವೆ ಆಗ್ತಾಯಿಲ್ಲ ಅಂತ ಇವರು ಅಫಿಷಿಯಲಿ ಕನ್ಫರ್ಮ್ ಮಾಡಿದ್ದಾರೆ. ಪ್ರೈವೇಟ್ ಪರ್ಸನ್ ಏನು ಹೇಳಬೇಕು ಗುರು, ಏನು ಹೇಳಬೇಕು. ಹೆಂಗೆ ಸೆಲೆಬ್ರೇಷನ್ನು ಆಗಿತ್ತು ಅಂತಂದರೆ ಹಂಗಾಗಿತ್ತು ಸೆಲೆಬ್ರೇಷನು, ಈ ವೆಡ್ಡಿಂಗ್ ಸೆಲೆಬ್ರೇಷನು. ಎಲ್ಲ ಕಡೆಯಿಂದ ಇನ್ವಾಲ್ವ್ಮೆಂಟು, ಇಂಡಿಯನ್ ಕ್ರಿಕೆಟ್ ಟೀಮಿಂದ ಹಿಡ್ಕೊಂಡು ಎಲ್ಲ ಕಡೆಯಿಂದ, RCBಯಿಂದ ಹಿಡ್ಕೊಂಡು ಎಲ್ಲ ಕಡೆಯಿಂದ ಇನ್ವಾಲ್ವ್ಮೆಂಟ್ ತೋರಿಸಿದ್ರು ಈ ಒಂದು ಮದುವೆಗೆ. ಆ ಒಂದು ಹಲ್ದಿ ಸೆರೆಮನಿ ಆಗಿರ್ಬೋದು, ಮೆಹಂದಿ ಆಗಿರ್ಬೋದು, ಒಂದು ಸಂಗೀತ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಫುಲ್ಲಿ ಇನ್ವಾಲ್ವ್ಮೆಂಟು. ಜೊತೆಗೆ ಆ ಸ್ಟೇಡಿಯಂ ವಿಚಾರದಲ್ಲಿ, ಯಾವ ಸ್ಟೇಡಿಯಮ್, DY ಪಾಟೀಲ್ ಸ್ಟೇಡಿಯಮ್ಮು, ಆ ಸ್ಟೇಡಿಯಂ ಮುಂದೆ ಬಂದ್ಬಿಟ್ಟು ಆ ರಿಂಗ್ ಕೊಟ್ಟಿದ್ದಾಗಿರ್ಬೋದು. ಸೊ ಇದೆಲ್ಲ ಕಂಪ್ಲೀಟ್ ಇನ್ವಾಲ್ವ್ಮೆಂಟು, ಕ್ರಿಕೆಟೇ ಇನ್ವಾಲ್ವ್ ಆಗಿತ್ತು. ಪಬ್ಲಿಕ್ ಎಲ್ಲ ಖಂಡಿತ ಇದರಲ್ಲಿ ಇನ್ವಾಲ್ವ್ ಆಗಿತ್ತು, ಗೊತ್ತಿಲ್ಲದೇ ಇನ್ವಾಲ್ವ್ ಆಗಿದ್ರು ಪಬ್ಲಿಕ್ ಅವರು ಇದರಲ್ಲಿ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲೇ ಪೋಟ್ರೆ ಆಗಿದ್ದೆಲ್ಲ. ಇದು ಏನೋ ಪರ್ಸ್ನಲಾಗಿ ಮಾಡ್ಕೊಂಡು ಅದು ಇದು ಆಗಿತ್ತು ಅಂದರೆ, ಇದೆಲ್ಲ ಏನು ಹಳ್ದಿ ಎಲ್ಲ ಇದೆಲ್ಲ ಪರ್ಸ್ನಲಾಗಿ ಮಾಡ್ಕೊಂಡಿತ್ತು ಅಂದರೆ ಏನು ಜನ ಎಷ್ಟರ ಮಟ್ಟಿಗೆ ಇದಾಗ್ತಾ ಇರಲಿಲ್ವನೋ. ಬಟ್ ಇದೆಲ್ಲ ಸಿಕ್ಕಾಪಟ್ಟೆ ಸದ್ದಾದಂಥದ್ದು. ಸೊ ಇವಾಗ ನಿಂತೋಗಿದೆ ಅಂತಲೇ ಖಂಡಿತ ಇದು ಸ್ಯಾಡೇನೆ. ಯಾರು ಏನು ಮಾಡಿದರೆ ಏನಾಗಿದೆ ನಾವೆಲ್ಲ ಪರ್ಸ್ನಲಾಗಿ ಟಾರ್ಗೆಟ್ ಮಾಡಿಬಿಟ್ಟು ಮಾತಾಡೋದಕ್ಕಾಗೋದಿಲ್ಲ. ಪಲಾಶ್ ಅವ್ರ ಬಗ್ಗೆ ಆಗಿರ್ಬೋದು, ಪಲಾಶ್ ಅವ್ರು ಏನು ಬ್ಲ್ಯಾಕ್ ಮೇಲ್ ಮಾಡ್ತಾರೋ ಅನ್ಸುತ್ತೆ ಎಲ್ಲರಿಗೂ. ನೋಡಿ ಯಾವ ಥರ ಪೋಸ್ಟ್ ಹಾಕ್ಕೊಂಡಿದ್ದಾರೆ ಅಂತ. ಐ ಹ್ಯಾವ್ ಡಿಸೈಡೆಡ್ ಟು ಮೂವ್ ಆನ್ ಇನ್ ಮೈ ಲೈಫ್ ಆ್ಯಂಡ್ ಸ್ಟೆಪ್ ಬ್ಯಾಕ್ ಫ್ರಮ್ ಮೈ ಪರ್ಸನಲ್ ರಿಲೇಷನ್ಶಿಪ್. ಅಂದರೆ ಈ ರಿಲೇಷನ್ಶಿಪ್ ಕತೆ ಮುಗಿದಿದೆ, ಇಲ್ಲಿಗೆ ಅಧ್ಯಾಯ ಚಾಪ್ಟರ್ ಕ್ಲೋಸ್ ಆಗಿದೆ ಅಂತ ಫಸ್ಟ್ ಪೋಸ್ಟ್ ಹಾಕಿದ್ದು ಯಾರು ಅಂದರೆ ಸ್ಮೃತಿ ಮಂದನ ಅವರು. ಸ್ಮೃತಿ ಮಂದನ ಪೋಸ್ಟ್ ಹಾಕ್ತಿದ್ದಂಗೆ ಇನ್ ಫ್ಯೂ ಮಿನಿಟ್ಸ್ ಇವರು ಕೂಡ ಪೋಸ್ಟ್ ಹಾಕೊಂಡ್ರು. ಅದು ನೋಡ್ಬಿಟ್ಟು ಅಲ್ಲಿವರೆಗೂ ವೆಯ್ಟ್ ಮಾಡಿದ್ರು ಅಂತ ಕಾಣಿಸುತ್ತೆ. ಬಟ್ ಪಲಾಶ್ ಅವರು ಅವರ ಮದುವೆಯ ಅಂದರೆ ಇದೆಲ್ಲ ಏನು ನಡೀತಿತ್ತು, ಹಳ್ದಿದಾಗಿರ್ಬೋದು, ಅದು ಇದೆಲ್ಲ ಏನಾಗಿರ್ಬೋದು. ಸೊ ಸ್ಮೃತಿ ಮಂದನ ಅವ್ರ ಜೊತೆ ಇರುವಂಥ ಪೋಸ್ಟ್ಗಳನ್ನೆಲ್ಲ ಡಿಲೀಟ್ ಮಾಡಿಲ್ಲ, ಅವರ ಪ್ರೊಫೈಲಲ್ಲಿ ಹಂಗೆ ಇಟ್ಕೊಂಡಿದ್ದಾರೆ. ಸ್ಮೃತಿ ಮಂದನ ಅವರು ಎಲ್ಲ ಡಿಲೀಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಸೊ ಇನ್ನೂ ಏನು ಗೊತ್ತಿಲ್ಲ, ಏನೋ ವೈಟಿಂಗ್ ಏನೋ ಆಡ್ತಾವ್ರನೋ ಗೊತ್ತಿಲ್ಲ. ಒಟ್ಟಲ್ಲಿ ಇವ್ರು ಹೇಳ್ತಿರೋದು ಸ್ಪೆಕ್ಯುಲೇಷನ್ಸು, ರೂಮರ್ಸು ಎಲ್ಲ ಬೇಸ್ಲೆಸ್ಸು, ಅದೆಲ್ಲ ನಂಬಕ್ಕೆ ಹೋಗಬೇಡಿ. ಆ್ಯಂಡ್ ಎಲ್ಲ ಆ ಥರ ನನ್ನ ಹೆಸರನ್ನೆಲ್ಲ ಹಾಳು ಮಾಡೋದಕ್ಕೆ ಹೋಗ್ಬೇಡಿ. ನಾನು ಆ ಥರ ಎಲ್ಲ ಏನೂ ಮಾಡಿಲ್ಲ, ಏನು ಆ ಥರ ಆಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗ್ತಿರೋದೆಲ್ಲ ಜಸ್ಟ್ ರೂಮರ್ಸ್ ಅಷ್ಟೇ ಅಂತ ಇವರು ಹೇಳ್ಕೊಂಡಿದ್ದಾರೆ. ಆ್ಯಂಡ್ ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಅಂತ ಹೊರಟಿರೋರ ಮೇಲೆ ನನ್ನ ಟೀಮು ಲೀಗಲ್ ಆ್ಯಕ್ಷನ್ ತಗೊಳುತ್ತೆ ಅಂತಲೂ ಕೂಡ ಹೇಳಿದ್ದಾರೆ.
ಸೊ ಇದೆಲ್ಲ ಜಾಸ್ತಿ ಆಯ್ತು, ಇದೆಲ್ಲ ಅತಿ ಆಗೋಗ್ಬಿಡ್ತು. ಪೋಟ್ರ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಇವರ ತಾನೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಟ್ರ ಮಾಡ್ಕೊಂಡಿದ್ದು. ಜನಗಳು ಅವಾಗ ಬೇಕು ಇವಾಗ ಬೇಡವಾ? ಪಾಸಿಟಿವ್ ಮಾತಾಡಿರಬೇಕು, ನೆಗೆಟಿವ್ ಮಾತಾಡ್ರೆ ಬೇಡವಾ ಜನಗಳು? ಆಗಿದೆಯಲ್ಲಪ್ಪ, ಏನೋ ರೀಸನ್ ಇದನ್ನ ತಾನೇ ನಿಂತೋಗಿರೋದಲ್ಲ ಮದುವೆ. ಏನೋ ರೀಸನ್ ಇಲ್ದಂಗೆ ನಿಂತೋಗ್ಬಿಡುತ್ತಾ ಮದುವೆ? ಅವ್ರ ತಂದೆಗೆ ಹಾರ್ಟ್ ಪ್ರಾಬ್ಲಮ್ ಆಗಿದ್ರಿಂದ ಅಂತೂ ನಿಂತೋಗಿಲ್ಲ. ಆ ಥರ ಏನಾರು ಆಗಿತ್ತು ಅಂದರೆ ಅಂದರೆ ಪೋಸ್ಟ್ಪೋನ್ ಅಂತೂ ಖಂಡಿತ ಆಗಿರೋದು, ಅದು ಮತ್ತೆ ನಡೆಯೋದು ಮದುವೆ. ಸೊ ಆಗಿರೋದೇ ಬೇರೆ ಕತೆ, ಅಲ್ಲಿ ಏನೋ ಕತೆ ಆಗಿದೆ, ಬಟ್ ನಮ್ಗೆ ಅದು ಕ್ಲಾರಿಟಿ ಸಿಕ್ಕಿತ್ತು ಮುಂಚೆನೇ ನಮಗೆ. ಚಾಟ್ಸ್ಗಳೆಲ್ಲ ಹರಿದಾಡಿತ್ತಲ್ಲಪ್ಪ. ಸೊ ಅದು ಇವಾಗ 90% ಅದೇ ನಿಜ ಅನ್ನೋ ಥರನೇ ಅನ್ಸುತ್ತೆ. ನಿಂತೋಗಿರೋದು ಮದುವೆ ಕ್ಯಾನ್ಸಲ್ ಆಗಿರೋದೆಲ್ಲ ನೋಡ್ತು ಅಂತಂದರೆ. ಸೊ ಫೀಲ್ ಸ್ಯಾಡ್ ಫಾರ್ ಸ್ಮೃತಿ. ಗೊತ್ತಿಲ್ಲ ಇವ್ರ ಸ್ಟೋರಿ ಬ್ಯಾಕ್ ಎಂಡಲ್ಲಿ ಏನಾಗಿದೆ ಅಂತ. ಹೌದು, ಖಂಡಿತ ಒಂದೆಂಡ್ ಸ್ಟೋರಿನಂತೂ ನೋಡ್ಬಿಟ್ಟು ನಾವು ಮಾತಾಡೋದಕ್ಕಂತೂ ಆಗೋದಿಲ್ಲ. ಬಟ್ ಎಲ್ಲ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ದಿರೋ ಪ್ರಕಾರ ಇವ್ರ ಮದುವೆ ಕ್ಯಾನ್ಸಲ್ ಆಗಿರೋದೆಲ್ಲ ನೋಡ್ತಂದ್ರೆ ಖಂಡಿತ ಇದು ಪಲಾಶ್ ಅವ್ರ ಮೇಲೆ ನೆಗೆಟಿವಿಟಿ ಬರೋದು. ಸ್ಮೃತಿ ಮಂದನ ಮೇಲೆಲ್ಲ, ಪಲಾಶ್ ಅವ್ರ ಮೇಲೆ ಡೈರೆಕ್ಟ್ಲಿ ಇದು ನೆಗೆಟಿವಿಟಿ ಬರೋದು. ಆ್ಯಂಡ್ ಇವ್ರು ಪೋಸ್ಟ್ ಹಾಕೊಂಡಿರೋ ರೀತಿ ನೋಡ್ತು ಅಂದ್ರೆ ಕೂಡ ಅದೇ ಥರ ಇದೆ. ಸೀರಿಯಸ್ ಆ್ಯಕ್ಷನ್, ಲೀಗಲ್ ಆ್ಯಕ್ಷನ್ ತೊಗೊತೀವಿ ನಾವು, ಅದು ಇದು ಅನ್ನೋ ಥರ ಎಲ್ಲ. ಇವ್ರು ಬ್ಲ್ಯಾಕ್ ಮೇಲ್ ಮಾಡೋ ಥರ ಜನರಿಗೆ ಹಾಕಂತು ಅಂತಾರೆ. ಯಾರ ಮೇಲೆ ತಗೊಂತಾರೆ ಲೀಗಲ್ ಆ್ಯಕ್ಷನ್? ಇವರು ಏನು ಇಡೀ ಇಂಡಿಯಾದ ಮೇಲೆ ತಗೊಂತಾರ? ಇಡೀ ಇಂಡಿಯಾ ಮಾತಾಡೋತಪ್ಪ ಪಲಾಶ್ ಹಂಗೆ ಅಂತ ಇಡೀ ಇಂಡಿಯಾ ತೊಗೊಂಡೋಗೋ ಜೈಲ್ಗೆ ಹಾಕ್ಸ್ಬಿಡ್ತೀಯಾ? ಏನು ಗುರು ಇದೆಲ್ಲ? ಇದು ಬೇಸ್ಲೆಸ್ ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಮಾಡೋದೆಲ್ಲ ಕಂತ್ರಿ ಕೆಲಸಗಳನ್ನ ಅಜ್ಜಿ. ಸೊ ಇದಾಗಿದೆಪ್ಪ, ನಾವು ಅಂದ್ಕೊಂಡಿದ್ದೇನಂತ ಅಂದ್ಕೊಂಡಿದ್ವಿ, ಅದು ಅಂದರೆ 100% ಇದಾಗಿರೋದು ಬೇಡ. ವಾಪಸ್ ಇದು ಸರಿ ಆಗಲಿ, ವಿಚಾರ ಎಲ್ಲ ಸರಿ ಆಗಿಬಿಟ್ಟು ಮದುವೆ ಆಗಲಿ ಅಂತ ಅನ್ಕೊತಾ ಇದ್ವಿ. ಬಟ್ ಅದು ಹಂಗಾಗಿಲ್ಲ. ಮದುವೆ ಕಾಲ್ ಆಫ್ ಆಗಿದೆ. ಆ್ಯಂಡ್ ಗೊತ್ತಾಗಿದೆ, ನಾನೇನು ಸ್ಪೆಷಲಾಗಿ ಏನು ಹೇಳಬೇಕಾಗಿಲ್ಲ, ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ. ಜನಗಳ ವಿವೇಚನೆಗೆ ಬಿಟ್ಬಿಡ್ತೀನಿ ಅಷ್ಟೇ. ನನಗೆ ಸ್ಪೆಷಲಾಗಿ ಅವ್ರನ್ನ ಡ್ರಿಲ್ ಮಾಡೋದು ಅದೆಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ಒಟ್ನಲ್ಲಿ ಗೊತ್ತು ಯಾರಿಂದ ಏನಾಗಿದೆ ಅಂತ, ಏನಕ್ಕೆ ಮದುವೆ ನಿಂತಿದೆ ಅಂತಲೂ ಕೂಡ ಗೊತ್ತು ನಿಮಗೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.